ಚಿತ್ರದುರ್ಗದ ರೇಣುಕಸ್ವಾಮಿಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಈಗಾಗಲೇ ಜೈಲು ಹೋಗಿದ್ರು. ಜೈಲಿಂದ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ಅದರ ಟ್ರಯಲ್ ನಡೀತಿದೆ. ಆ ನಡುವೆ ನಟ ದರ್ಶನ್ ವಿದೇಶಕ್ಕಾರುವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ವಿದೇಶಕ್ಕೆ ತೆರಳೋದಕ್ಕೆ ಅನುಮತಿಗೋಸ್ಕರ ನಟ ದರ್ಶನ್ ಅರ್ಜಿ ಸಲ್ಲಿಸಿದ್ದಾರೆ. 57ನೇ CCH ಕೋರ್ಟ್ನಲ್ಲಿ ಕಿಲ್ಲಿಂಗ್ ಸ್ಟಾರ್ ಅರ್ಜಿ ವಿಚಾರಣೆ ಆಗ್ತಿದೆ. ಸಿನಿಮಾ ಶೂಟಿಂಗ್ಗೋಸ್ಕರ ವಿದೇಶಕ್ಕೆ ಹೋಗಬೇಕು, ಹಾಗಾಗಿ ನಂಗೆ ಅನುಮತಿ ಕೊಡಿ ಅಂತ ಮನವಿಯಲ್ಲಿದೆ. ದುಬೈ, ಯುರೋಪ್ಗೆ ತೆರಳೋದಕ್ಕೆ 25 ದಿನಗಳ ಅನುಮತಿ ಬೇಕು ಅಂತ ಅರ್ಜಿ ಸಲ್ಲಿಸಿದ್ದಾರೆ. ಜೂನ್ 1ರಿಂದ 25ನೇ ತಾರೀಕಿನವರೆಗೂ ವಿದೇಶಕ್ಕೆ ಹೋಗಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ. CRPC ಸೆಕ್ಷನ್ 439(1)(b) ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿರೋದು. ಈಗಾಗಲೇ ಬೆಂಗಳೂರಿನ ಬಿಟ್ಟು ಹೊರಗಡೆ ಹೋಗೋಂಗಿಲ್ಲ ಅನ್ನುವಂಥ ಒಂದೇನು ಅವ್ರಿಗೆ ರಿಸ್ಟ್ರಿಕ್ಷನ್ ಇತ್ತು, ಆ ರಿಸ್ಟ್ರಿಕ್ಷನ್ ಅನ್ನು ಕ್ಲಿಯರ್ ಮಾಡಿದ್ದಾರೆ. ಅಂದರೆ ಭಾರತದಾದ್ಯಂತ ಎಲ್ಲಿ ಬೇಕಾದರೂ ಶೂಟಿಂಗಲ್ಲಿ ಭಾಗವಹಿಸಬಹುದು ಅನ್ನೋದನ್ನು ಕೋರ್ಟ್ ಅನುಮತಿಸಿದೆ. ಈಗ ವಿದೇಶಕ್ಕೆ ಹಾರೋದಕ್ಕೆ ಒನ್ಸ್ ಅಗೈನ್ ಪರ್ಮಿಷನ್ ಬೇಕಾಗುತ್ತೆ. ವಿದೇಶಕ್ಕೆ ಹೋದರೆ ಕೊಲೆ ಪ್ರಕರಣದ ಆರೋಪಿ ಆಗಿರೋದ್ರಿಂದ ತಲೆಮರೆಸ್ಕೊಳ್ಬಹುದು, ಅಥವಾ ಏಕಾಏಕಿ ಕಾನೂನು ಕಣ್ತಪ್ಪಿಸಿ ಓಡಾಡುವ ಸಾಧ್ಯತೆ ಇದೆ ಅನ್ನೋ ಪ್ರಿಕಾಷನರಿ ಮೆಷರ್ ಆಗಿ ಆರೋಪಿಗಳಿಗೆ ಓಡಾಡೋದಕ್ಕೆ ಬಿಡೋದಿಲ್ಲ. ಬಟ್ ದರ್ಶನ್ ಒಂದು ಸಿನಿಮಾ ಹೀರೋ, ಒಂದ್ಯಾವುದೋ ಸಿನಿಮಾ, ಬಹಳ ದೊಡ್ಡ ಬಜೆಟ್ನ ಸಿನಿಮಾ ರೆಡಿ ಆಗ್ತಾ ಇದೆ. ಆ ಸಿನಿಮಾಗೆ ಹೋಗಬೇಕು, ಶೂಟಿಂಗ್ ಆಗಬೇಕು ಅಂತ ಒಂದು ಕಡೆ ಮನವಿ ಹಾಕಿದ್ರೆ, ಇನ್ನೊಂದು ಕಡೆ ಆಕ್ಷೇಪಣೆ ಕೂಡ ಇಲ್ಲಿ ವ್ಯಕ್ತ ಆಗಿದೆ. ತನಿಖಾಧಿಕಾರಿ ಮಾಹಿತಿಯನ್ನು ಆಧರಿಸಿ ವಿದೇಶಕ್ಕೆ ತೆರಳೋದಕ್ಕೆ ಅನುಮತಿ ಕೊಡಬಾರ್ದು. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದು ಕೋರಿರುವ ಅರ್ಜಿ ಇನ್ನೂ ಕೂಡ ಬಾಕಿ ಇದೆ. ವಿದೇಶಕ್ಕೆ ತೆರಳಿದ್ರೆ ವಾಪಸ್ ಬರಬಹುದು ಅಥವಾ ಬಾರದೇನೂ ಇರಬಹುದು. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆಯೂ ಇದೆ. ಹಾಗಾಗಿ ಅವಕಾಶವನ್ನು ಕೊಡಬಾರ್ದು ಅಂತ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅವರ ಈ ಬೇಲ್ ಏನಿತ್ತು, ಆ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನುವ ಅಪ್ಲಿಕೇಶನ್ ವಿಚಾರಣೆಯಲ್ಲಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಬೇಲ್ ಕ್ಯಾನ್ಸಲ್ ಅಂತ ಬಂತು ಅಂತ ಇಟ್ಕೊಳ್ಳಿ, ಆಗ ದರ್ಶನ್ ಯುರೋಪಲ್ಲಿದ್ದರೆ ತತ್ಕ್ಷಣ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಅರೆಸ್ಟ್ ಮತ್ತು ಒಂದು ಸೆಕೆಂಡ್ ಶರಣಾಗಬೇಕಾಗತ್ತೆ. ಒಂದು ವೇಳೆ ಶರಣಾಗದೇ ಇದ್ದರೆ, ಬರದೇ ಇದ್ದರೆ ಏನು ಮಾಡೋಣ? ಅನುಮತಿ ಕೋರ್ಟೇ ಕೊಟ್ಟಿರೋದ್ರಿಂದ ಕೋರ್ಟ್ನಿಂದ ಅಂದರೆ ಫಾರಿನ್ಗೆ ಹೋದ್ರು ಅಂತಂದರೆ ಒಂದು ಕಡೆ ಬರದೆ ಕಣ್ತಪ್ಪಿಸ್ಕೊಂಡು ಓಡಾಡುವ ಸಾಧ್ಯತೆ ಇದೆ. ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳು ಕೂಡ ಇದೆ ಅಂತ ಇನ್ನೊಂದು ಕಡೆಯಲ್ಲಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ದೀಪಿಕಾ ಈ ಬಗ್ಗೆ, ವೆಂಕಟೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ನಟ ದರ್ಶನ್ ಸಲ್ಲಿಸಿರುವಂತಹ ಅರ್ಜಿ ಏನ್ ನಡೀತಾ ಇದೆ ಕೋರ್ಟ್ನಲ್ಲಿ? ಯಾವ ರೀತಿ ಆಕ್ಷೇಪಣೆ ಸಲ್ಲಿಕೆ ಆಗ್ತಾ ಇದೆ? ರೇಣುಕಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ನಲ್ಲಿ ಸಿಕ್ಕಿರುವಂತಹ ಜಾಮೀನನ್ನು ರದ್ದು ಮಾಡ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಮೊರೆ ಹೋಗಿರುವಂತದ್ದು. ಇದರ ಮಧ್ಯದಲ್ಲಿ ಕೂಡ ಈಗ ವಿದೇಶಕ್ಕೆ ಏನು ಡೆವಿಲ್ ಶೂಟಿಂಗ್ ಸಿನಿಮಾ ಇದೆ, ಅದಕ್ಕೋಸ್ಕರ ಒಂದು ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿರುವಂತದ್ದು. ಅದಕ್ಕೆ ಆಕ್ಷೇಪಣೆ ಕೂಡ ಸಲ್ಲಿಸಿದ್ದಾರೆ. ಅಂತ ಹೇಳಿದ್ರೆ ಪ್ರಭಾವಿ ಆಗಿರೋದ್ರಿಂದ ಸಹಜವಾಗಿಯೇ ಕೂಡ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಮನವಿಯನ್ನು ಕೊಡಬಾರದು, ವಿದೇಶಕ್ಕೆ ತೆರಳೋದಕ್ಕೆ ಕೊಡಬಾರದು, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಈಗ ಸಿದ್ಧತೆ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಅಂತ ಹೇಳಿ ಒಂದು ಹೈಕೋರ್ಟ್ ನೀಡಿದಂತ ಒಂದು ಗೈಡ್ಲೈನ್ಸ್ ಏನಿದೆ, ಷರತ್ತುಬದ್ಧ ಜಾಮೀನು, ಅದನ್ನ ಉಲ್ಲಂಘನೆ ಆಗುವ ಸಾಧ್ಯತೆಗಳಿದೆ ಅಂತ ಕೂಡ ಹೇಳ್ತಾ ಇರೋದು. ಯಾಕಂದ್ರೆ ಈಗ ಸಹಜವಾಗಿಯೂ ಕೂಡ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು, ಮತ್ತೆ ಹೊರಗಡೆ ಇರುವಂತಹ ಸಂದರ್ಭದಲ್ಲಿ ಆಮಿಷವನ್ನ ಹೊಂದಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಜಾಮೀನನ್ನ ರದ್ದು ಮಾಡ್ಬೇಕಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿರುವಂತ ಸುಪ್ರೀಂ ಕೋರ್ಟ್ಗೆ. ಇದರ ಮಧ್ಯದಲ್ಲಿ ಈಗ ಒಂದು ವೇಳೆ ಏನಾದ್ರೂ ವಿದೇಶಕ್ಕೂ ಹೋಗಬಹುದು ಅಂತ ಆದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಗಳು ನಿರಾಳವಾಗಿ ಕೂಡ ಇರ್ತಾರೆ. ಯಾವುದೇ ರೀತಿಯಾದಂತಹ ಒಂದು ಸಾಕ್ಷಿಗಳಿಗೂ ಅಂದ್ರೆ ಆರೋಪಿಗಳಿಗೆ ಒಂದು ಶಿಕ್ಷೆ ಕೊಡೋದಕ್ಕೂ ಕೂಡ ಕಡಿಮೆ ಆಗ್ಬೋದು, ಈ ಎವಿಡೆನ್ಸ್ಗಳು ಕೂಡ ಲಾಸ್ ಆಗ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದನ್ನು ಕೊಡಬಾರದು ಅಂತ ಹೇಳಿ ಒಂದು ಮನವಿಯನ್ನು ಮಾಡಿರುವಂತದ್ದು. ಸದ್ಯ ಏನು ಒಂದು ತೀರ್ಪನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.